ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಿನ್ನ ಜೊತೆ ನನ್ನ ಕತೆ ಒಂದು ಸೂಪರ್ ಸಂಚಿಕೆ ನೋಡ್ಕೊಂಬರೋಣ. ಸಂಚಿಕೆ ಆರಂಭದಲ್ಲಿ ಏನಾಗುತ್ತೆ ಅಂತಂದರೆ, ಇಲ್ಲಿ ಮಯೂರಿ ಮತ್ತು ಭೂಮಿ ಹೆಂಗಾರ ಮಾಡಿಬಿಟ್ಟು ದೇವಸ್ಥಾನಕ್ಕೆ ಹೋಗಬೇಕು, ಮನೆಯವ್ರು ಕಣ್ ತಪ್ಪಿಸಿ ಅಂತ ದೇವಸ್ಥಾನಕ್ಕಂತೂ ಹೋಗ್ತಾರೆ. ಹೋದ ತಕ್ಷಣ ಸಂಗೀತ, ಅಜಿತ್ತು ಮುಂಜಾನೆ ಎಲ್ಲರೂ ಗಾಬರಿ ಆಗ್ತಾರೆ. ಮನೇಲಿ ಇಬ್ಬರು ಹುಡುಗಿಯರು ಕಾಣಿಸ್ಲಿಲ್ಲ ಅಂದರೆ ಯಾರಿಗಾದ್ರೂ ಗಾಬರಿ ಆಗೋದೆ. ಸೊ ಗಾಬರಿಯಾಗಿ ಫೋನ್ ಮಾಡೋಕ್ಕೆ ಶುರು ಮಾಡ್ತಾರೆ. ಭೂಮಿ ಫೋನ್ ಬಿಟ್ಟೋಗಿರ್ತಾಳೆ, ಮಯೂರಿ ಫೋನ್ ತೊಗೊಂಡು ಹೋಗ್ತಾಳೆ. ಆಗ ಮಯೂರಿ ನಡೆದಿರ್ತಕ್ಕಂಥ ಎಲ್ಲ ವಿಷಯವನ್ನು, ಯಾಕೆ ಬಂದಿದ್ದೀವಿ ದೇವಸ್ಥಾನಕ್ಕೆ, ಭೂಮಿ ಪೂಜೆ ಮಾಡ್ತಿದ್ದಾಳೆ, ಸೊ ಈ ಥರ ನಾಗಪೂಜೆಯನ್ನು ಮಾಡ್ತಿದ್ದಾಳೆ, ಪ್ರತಿಯೊಂದು ಹೇಳಿದಾಗ ಸಂಗೀತ ಹೇಳ್ತಾಳೆ, ಈಗೆಲ್ಲ ಮಾಡ್ತಿದ್ದಾಳೆ ಅಂತ ಕಣೋ ಭೂಮಿ, ಯಾಕೆ ಅಲ್ಲಮ್ಮ ಏನಾಗಿದೆ ಭೂಮಿಗೆ, ಯಾಕೆ ಈ ರೀತಿ ಎಲ್ಲ ಮಾಡ್ತಿದ್ದಾಳೆ, ಏನು ವೃತ್ತ ಏನು ಅಂತ ಅಜಿತ್ ಕೂಡ ಕೇಳ್ತಾರೆ. ಕೇಳಿದ ತಕ್ಷಣ ನನಗೂ ಗೊತ್ತಿಲ್ಲ ಕಣೋ, ಹೋಗಿ ನೀನು ಹೆಂಡ್ತಿನ ಕೇಳೋ ಅಂತ ಹೇಳ್ಬಿಟ್ಟು ಹೇಳಿದಾಗ, ಸರಿ ನಾನು ಈಗಲೇ ಹೋಗಬೇಕು ಅಂತ ಹೇಳಿದ ತಕ್ಷಣ ಇಲ್ಲಿ ನಮ್ಮ ಸತ್ಯಣ್ಣ ಅವ್ರು ಬರ್ತಾರೆ. ಬಂದವರೇ, ಅದು ನಾನೇ ಹೇಳಿರೋದು ಭೂಮಿಗೆ ಅಂದ ತಕ್ಷಣ, ಏನು ಹೇಳ್ತಿದ್ದೀಯ ಸತ್ಯ ನೀನು ಅಂದ ತಕ್ಷಣ, ಹೌದು ನೀನು ಅಲ್ಲಿ ಹೋಗಿದೆಯಲ್ವಾ, ಸೊ ಅಲ್ಲಿ ನಿನಗೆ ಪ್ರಾಣಕ್ಕೆ ತೊಂದರೆ ಇದೆ ಅಂತ ನಾನೇ ಹೇಳಿದೆ, ಅದಕ್ಕೆ ಅವಳು ತಾಳಿ ಬಗ್ಗೆ ಗಟ್ಟಿ ಇರಲಿ, ನನ್ನ ಗಂಡ ಚೆನ್ನಾಗಿರಲಿ ಅಂತ ನಿನಗೋಸ್ಕರ ಈ ಕಠಿಣವಾದ ವ್ರತ ಮಾಡ್ತಿದ್ದಾಳೆ ಕಣೋ ಅಂದ ತಕ್ಷಣ, ಸತ್ಯಣ್ಣ ಏನು ಸತ್ಯಣ್ಣ ಇದು ಅಂತ ನಮ್ಮ ಅಜಿತ್ ಕೂಡ ಹೇಳ್ತಾರೆ. ಇದೆಲ್ಲ ನಿನ್ನೊಳ್ಳೆದಕ್ಕೋಸ್ಕರ ಕಣೋ ಅಂದಾಗ, ಏನು ಸತ್ಯಣ್ಣ ನೀನು ನಾರಾಯಣ ಥರ ಇದೆಯಾ, ಅಲ್ಲಿಂದ ಇಲ್ಲಿಂದ ಅಲ್ಲಿ ನಾರಾಯಣ ಏನೇ ಮಾಡಿದ್ರು ಒಳ್ಳೇದಕ್ಕೆ ಕಣೋ ಅಂತ ಹೇಳ್ಬಿಟ್ಟು ಸತ್ಯಣ್ಣ ಕೂಡ ಹೇಳ್ತಾರೆ. ಈ ಕಡೆ ಮತ್ತೆ ಸಂಗೀತ ಇದ್ದವಳು, ಅಲ್ಲ ಕಣೋ ಸತ್ಯ, ಭೂಮಿ ತುಂಬ ಎದುರುಕೊತಾಳೆ, ಇವನ ಮೇಲೆ ಪ್ರಾಣನೇ ಇಟ್ಕೊಂಡಿದ್ದಾಳೆ, ಅವಳು ಇವ್ನಿಗೆ ಏನಾದರೂ ಆಗುತ್ತೆ ಅಂದರೆ ಸುಮ್ಮನೆ ಇರ್ತಾಳನೋ, ಏನೋ ಸತ್ಯ ನೀನು ಅಂತ ಎಲ್ಲರೂ ಹೇಳಿದ ತಕ್ಷಣ ಎಲ್ಲರೂ ಸರಿ ಗಾಡಿ ತೆಗಿರಿ ಅಂತ ಹೇಳ್ಬಿಟ್ಟು ಎಲ್ಲರೂ ದೇವಸ್ಥಾನಕ್ಕೆ ಹೋಗ್ತಾರೆ. ಹೋದ ತಕ್ಷಣ ನಿಂಗವ್ವಜ್ಜಿ ಬಂದು ಸಂಗೀತನ ಕೇಳ್ತಾಳೆ, ಯಾಕೆ ಇವರೆಲ್ಲ ಎಲ್ಲಿ ಹೋಗ್ತಿದ್ದಾರೆ ಅಂದ ತಕ್ಷಣ, ದೇವಸ್ಥಾನಕ್ಕತ್ತೆ ಯಾಕೆ ಏನು ಇರ್ತಾ ಅಂತ ಎಲ್ಲ ಕೇಳಿದ ತಕ್ಷಣ, ಇನ್ನೊಬ್ರು ಚಿಕ್ಕ ಸೊಸೆ ಇರ್ತಾರಲ್ವ, ಅವ್ರನ್ನು ಕೇಳಿದಾಗ ಎಲ್ಲರೂ ದೇವಸ್ಥಾನಕ್ಕೆ ಹೋಗ್ತಾರೆ. ಸರಿ ನಾನು ಹೋಗಬೇಕು ಅಂತ ಹೇಳಿ ನಿಂಗವ್ವಜ್ಜಿ ಕೂಡ ಫಾಲೋ ಮಾಡ್ಕೊಂಡು ಹೋಗ್ತಾ ಇದ್ದಾಳೆ. ಈ ಕಡೆ ಭೂಮಿ ಪೂಜೆ ಮಾಡ್ತಾಳೆ. ಮಯೂರಿ ಇದ್ದವಳು ಭೂಮಿಗೆ ಹೇಳ್ತಾಳೆ, ಇನ್ನೇನು ಅಜಿತ್ ಬರ್ತಾ ಇದ್ದಾನೆ ಅಂತ ಹೇಳಿದ ತಕ್ಷಣ, ಅಯ್ಯೋ ಮಯೂರಿ ಅವರೇ, ನನಗೊಂದು ಹೆಲ್ಪ್ ಮಾಡಿ, ನೀವು ಹೆಂಗಾರ ಮಾಡಿ ಅಲ್ಲೇ ಸಾಯಿಬ್ರನ್ನ ತಡೆದ್ಬಿಡಿ, ನಾನು ನಾಗಪೂಜೆನ ಮಾಡ್ಕೊಂಡು ಬರ್ತೀನಿ ಅಂತ ಹೇಳ್ತಾಳೆ. ಈ ಕಡೆ ದೇವಯಾನಿ ಮತ್ತು ಅಂಜು ಇದ್ದವರು ಹಾವು ಕೂಡ ಬಿಟ್ಟಿರ್ತಾರೆ. ಆ ಹಾವಾಡಿಗೆ ಭಾರಿ ಡೈಲಾಗ್ಗಳನ್ನು ಹೊಡಿತಾನೆ ಅಂಜು ಮತ್ತು ಈ ದೇವಯಾನಿ ಮುಂದೆ. ಹಾವು ಕೂಡ ಹುತ್ತದ ಮೇಲೆ ನಿಂತ್ಕೊಂಡಿರುತ್ತೆ. ಈ ಕಡೆ ಭೂಮಿ ಪೂಜೆ ಮಾಡೋಕ್ಕೆ ಕೂಡ ಬರ್ತಾಳೆ. ಸೊ ಬಂದ ತಕ್ಷಣ ಏನಾಗುತ್ತೆ ಅಂತಂದರೆ, ಇಲ್ಲಿ ನಮ್ಮ ಮಯೂರಿ ಕೂಡ ಏನಂತಂದರೆ ಅಜಿತ್ ಬರೋದನ್ನು ಕಾಯ್ತಾ ಇರ್ತಾನೆ. ಬಟ್ ಮನೆಯವರು ಎಲ್ಲರೂ ಬರ್ತಾರೆ. ಅದು ನೋಡಿ ದೇವಯಾನಿ ಮತ್ತು ಅಂಜು ಇದ್ದವಳು, ಅಲ್ಲ ಮಾಮ್ ಇದೇನು ಮಾಮ್ ಎಲ್ಲರೂ ಬಂದುಬಿಟ್ರು, ಬರಲಿ ಬಿಡು, ಇವಳು ಸತ್ರೆ 4 ಮಂದಿ ಓದ್ಕೊಂಡು ಹೋಗೋಕೆ ಬೇಕಲ್ಲ, ಮೊದಲು ನಾವು ಇವ್ರ ಕಣ್ಣಿಗೆ ಕಾಣಿಸ್ಬಾರ್ದು ಅಂತ ಅಲ್ಲಿಂದ ತಪ್ಪಿಸ್ಕೋತಾರೆ. ಈ ಕಡೆ ಭೂಮಿ ಪೂಜೆ ಮಾಡ್ತಿರ್ತಾಳೆ. ಆ ರೌಡಿ ಕೂಡ ಅಜಿತ್ ಕೈಗೆ ಸಿಕ್ಬಿಡ್ತಾನೆ. ಭೂಮಿಗೆ ಹಿಂಗೆ ಕೈ ಚಾಚ್ಕೊಂಡು ನಿಂತ್ಕೋತಾಳೆ ನಾಗಪ್ಪನ ಮುಂದೆ, ನನಗೆ ವರನಾದರೂ ಕೊಡು, ಇಲ್ಲ ಅಂದರೆ ನನ್ನ ಸಾಹೇಬರಿಗೆ ಯಾವುದೇ ಕಾರಣಕ್ಕೂ ತೊಂದರೆ ಆಗಬಾರ್ದು ಅಂತ ಹೇಳ್ಬಿಟ್ಟು ತುಂಬ ಫೀಲ್ ಮಾಡ್ತಾ ಇರ್ತಾಳೆ. ಫೀಲ್ ಮಾಡ್ತಿರ್ಬೇಕಾದ್ರೆ ದೇವರು ಅಸ್ತು ಅಂತ ಹೇಳ್ಬಿಟ್ಟು ಭೂಮಿಗೆ ಕೈ ಚಾಚಿದಾಗ ಕುಂಕುಮನ ಕೊಡ್ತಾನೆ. ಆದರೆ ಹಾವು ಕಚ್ಚಿತು ಅಂತ ಅಂದ್ಕೊಂಡಿರ್ತಾರೆ, ಬಟ್ ಭೂಮಿಗೆ ಹಾವು ಕಚ್ಚೋದಿಲ್ಲ, ದೇವರು ವರ ಕೊಡ್ತಾನೆ. ನಿಜವಾಗ್ಲೂ ಏನಂತಂದರೆ ಇದೊಂದು ಪವಾಡ ಅಂತಲೇ ಹೇಳ್ಬೋದು. ಅಂತೂ ಇಂತೂ ಅಜಿತ್ಗೆ ಯಾವುದೇ ಪ್ರಾಣಾಪಾಯ ಇಲ್ಲ ಅಂತ ಭೂಮಿಗೂ ಕೂಡ ಖುಷಿ ಆಗುತ್ತೆ. ಪೂಜಾರಿ ಬಂದು ಕೂಡ ಅದೇ ಹೇಳ್ತಾರೆ. ಸೊ ನೋಡೋಣ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ. ಈಗಲಾದರೂ ಇವರಿಬ್ಬರು ಬಂದ ಗಟ್ಟಿಯಾಗುತ್ತಾ, ಇವರಿಬ್ಬರು ಗಂಡ ಹೆಂಡತಿಯಾಗಿ 100 ಕಾಲ ಸುಖವಾಗಿ ಬಾಳ್ತಾರೆ ಅನ್ನೋದನ್ನು ಮುಂದಿನ ವೀಡಿಯೋದಲ್ಲಿ ನೋಡೋಣ. ವೀಡಿಯೋಗೆ ಒಂದು ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.